ಸಮರ್ಪಣೆ ಮಾಡಿದ್ದಾರೆ. ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಯುಗಗಳು ಎಷ್ಟಾದರೂ ಮತ್ತೆ ಜನ್ಮವನ್ನು ಎತ್ತದೇ ಇರತಕ್ಕಂಥವರು. ಅಂತಹ ಮಹಾಪುರುಷರು ಯೋಗ ನಿದ್ರೆಯಲ್ಲಿ ನಿರಂತರವೂ ಇರತಕ್ಕಂಥವರು. ಯಾವಾಗ ಯೋಗ ನಿದ್ರೆಯಲ್ಲಿ ಇರ್ತಾರೋ ಆ ಸಮಯದಲ್ಲಿ ಎಲ್ಲವನ್ನೂ ಕೂಡ ಬರೆಯತಕ್ಕಂಥವರು. ಒಂದು ದಿನ ಸದ್ಗುರುವು ಶ್ರೀಮುಖನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿಯ ರಾತ್ರಿ 2 ಗಂಟೆಯ ಸಮಯದಲ್ಲಿ ಯೋಗ ನಿದ್ರೆಗೆ ಹೋಗಿದ್ದಾರೆ. ಯಾವಾಗ ಶ್ರೀಮುಖನಾಮ ಸಂವತ್ಸರ ಶ್ರಾವಣ ಮಾಸದ ರಾತ್ರಿ ಆ 2 ಗಂಟೆಯ ಸಮಯದಲ್ಲಿ ಯೋಗ ನಿದ್ರೆಯೊಳಕ್ಕೆ ಹೋದರೋ, ಯೋಗ ನಿದ್ರೆಯಲ್ಲಿ ಯಾವಾಗ ಕುಳಿತುಕೊಂಡಿದ್ದಾರೋ ಆಗ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ದೃಶ್ಯವನ್ನು ಕಂಡಿದ್ದಾರೆ. ಯೋಗ ನಿದ್ರೆಯಲ್ಲಿ ತಾವು ಕಂಡಿರತಕ್ಕಂತಹ ದೃಶ್ಯ ಏನಿದೆ ಅಂದರೆ, ಭೂದೇವಿಯು ಪರಮಾತ್ಮನಾಗಿರ್ತಕ್ಕಂತಹ ಶಿವನಲ್ಲಿ ಹೋಗಿ ಮೊರೆ ಇಡ್ತಾ ಇದ್ದಾಳೆ. ಏನಂತ ಮೊರೆ ಇಡ್ತಾ ಇದ್ದಾಳೆ? ಅಲ್ಪಾಯುಧಸ್ತುಲು ಅವನಿಗೆ ದೊರಲೈರಿ, ಅಲ್ಪಾಯುಧಸ್ತುಲು ಅವನಿಗೆ ದೊರಲೈರಿ, ಭೂದೇವತಕು ಎಂತೋ ಭಾರಮಾಯ, ಮೊಯಲೇ ನನುಚು ಮೊರಬೆಟ್ಟುಚುನ್ನದಿ, ನಿಂಡಾ ಪರತತ್ವ ಪ್ರಚಂಡ ನಾರಾಯಣ ಕವಿ. ಏನಾಗಿದೆ ಅಪ್ಪ? ಈ ಪಾಪದ ಭಾರವನ್ನು ನಾನು ಹೊರಲಾರೆ, ಈ ಪಾಪವನ್ನು ನಾನು ಹೊರಲಾರೆ ಎಂಬುದಾಗಿ ಭೂದೇವಿಯು ಪರಮಾತ್ಮನಲ್ಲಿ ಮೊರೆ ಇಡ್ತಕ್ಕಂತಹ ದೃಶ್ಯವನ್ನು ಕಂಡಿದ್ದಾರೆ. ಭೂದೇವಿ ಈಶ್ವರನಲ್ಲಿ ಹೋಗಿದ್ದಾಳೆ. ಈ ಪಾಪವನ್ನ ನಾನು ಹೊರಲಾರೆ, ಪಾಪದ ಭಾರ ಜಾಸ್ತಿ ಆಗಿದೆ, ನಾನು ಹೊರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪರಮೇಶ್ವರನಲ್ಲಿ ಮೊರೆ ಇಡ್ತಕ್ಕಂತಹ ಸನ್ನಿವೇಶವನ್ನು ತಾತಯ್ಯನವರು ಕಂಡಿದ್ದಾರೆ. ಅದೇ ಇದು ಅಲ್ಪಾಯುಧಸ್ತುಲು ಅವನಿಗೆ ದೊರಲೈರಿ. ಯಾರು ಈ ಅಲ್ಪಾಯುಧಸ್ಥರು? ಯಾರು ಈ ಪ್ರಪಂಚಕ್ಕೆ ದೊರೆಗಳಾಗಿದ್ದಾರೆ? ಏನು ಈ ಪಾಪದ ಭಾರ ಹೆಚ್ಚಾಗಿದೆ? ಯಾಕೆ ಈ ಭೂದೇವಿಯು ಆ ಪರಮೇಶ್ವರನಲ್ಲಿ ಮೊರೆ ಇಡ್ತಾ ಇದ್ದಾಳೆ? ಇದೊಂದೇ ಸಾರಿ ಮೊರೆ ಇಡ್ತಾ ಇದ್ದಾಳ? ಸಾಕಷ್ಟು ಸಾರಿ ಭೂದೇವಿಯು ಪರಮಾತ್ಮನಲ್ಲಿ ಮೊರೆ ಇಟ್ಟಿರ್ತಕ್ಕಂತಹ ಸನ್ನಿವೇಶಗಳಿವೆ. ಹಿಂದೆ ಹಿರಣ್ಯಾಕ್ಷನು ಆ ಭೂಮಾತೆಯನ್ನು ಕಬಳಿಸಲು ಬಂದಾಗ ಪರಮಾತ್ಮನಲ್ಲಿ ಮೊರೆ ಇಟ್ಟಾಗ ವರಾಹಾವತಾರವನ್ನೆತ್ತಿ ಆ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ ಪರಮಾತ್ಮನು ಒಂದೇ ಸಾರಿ ಏನು ಅವತರಿಸಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ. ಧರ್ಮಕ್ಕೆ ಯಾವಾಗ ಚ್ಯುತಿಯಾಗುತ್ತದೋ, ಯಾವಾಗ ಗ್ಲಾನಿಯಾಗುತ್ತದೋ, ಯಾವಾಗ ಹಾನಿಯಾಗುತ್ತದೋ, ತೊಂದರೆಯಾಗುತ್ತದೋ ಆಗ ನಾನು ಅವತರಿಸುತ್ತೇನೆ. ಅಂದರೆ ಪರಿತ್ರಾಣಾಯ ಸಾಧೂನಾಂ, ಸಾಧುಗಳನ್ನ ಉತ್ತಮರನ್ನ ರಕ್ಷಿಸುವುದಕ್ಕೋಸ್ಕರ, ವಿನಾಶಾಯ ಚ ದುಷ್ಕೃತಾಂ, ದುಷ್ಟರನ್ನ ಶಿಕ್ಷಿಸುವುದಕ್ಕೋಸ್ಕರ ಯುಗ ಯುಗಗಳಲ್ಲಿಯೂ ನಾನು ಅವತರಿಸುತ್ತಿರುತ್ತೇನೆ ಎಂದು ಪರಮಾತ್ಮನು ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಭೂದೇವಿಯು ಪರಮಾತ್ಮನಾಗಿರ್ತಕ್ಕಂತಹ ಪರಮೇಶ್ವರನಲ್ಲಿ ಮೊರೆ ಇಡುತ್ತಿರುವ ಆ ದೃಶ್ಯವನ್ನು ಕಂಡಿದ್ದಾರೆ. ಈಶ್ವರನೂ ಸಹಿತ ಮತ್ತೊಬ್ಬ ಯೋಗಿಯನ್ನು ಕಂಡಿದ್ದಾನೆ. ಆಗ ಪರಮಾತ್ಮನಾಗಿರ್ತಕ್ಕಂತಹ ಶಿವನು ಸದ್ಗುರುವಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ಅಪ್ಪ,
ಈ ದೃಶ್ಯಗಳನ್ನೆಲ್ಲ ಕೂಡ ನೀನು ನೋಡ್ತಾ ಇದ್ದೀಯ, ಅದಕ್ಕೆ ಅರ್ಹನಾಗಿದ್ದೀಯ. ಅದಕ್ಕೋಸ್ಕರ ನೀನು ಮುಂಬರುವ ಕಾಲ ವರ್ತಮಾನಗಳನ್ನ, ಈ ಭವಿಷ್ಯತ್ ಕಾಲದ ಅಚಿಂತನೆಯನ್ನ, ಅಂದರೆ ಈ ಭೀಮಲಿಂಗೇಶ್ವರ ಶತಕವನ್ನು, ಅಂದರೆ ಈ ಕಾಲಜ್ಞಾನವನ್ನು ನೀನು ನೀನು ರಚನೆ ಮಾಡು. ಈ ಕಾಲಜ್ಞಾನದ ರಚನೆಗೆ ನೀನೇ ಸಮರ್ಥನು ಎಂಬುದಾಗಿ ಪರಮೇಶ್ವರನು ತಾಳೆಗೆರೆ ಮತ್ತು ಲೇಖನಿಯನ್ನ ತಾತಯ್ಯನವರ ಕೈಲಿ ಕೊಟ್ಟಿದ್ದಾರೆ. ಶ್ರೀ ಪ್ರಸನ್ನ ಅಮರನಾರಾಯಣ ಪರಬ್ರಹ್ಮ వరకవీశ్వరుండైన నారాయణ కవి హృదయాంతరంగమున హృత్కమలవాసుడై పలికించిన కాలజ్ఞానము. శ్రీముఖనామ సంవత్సరం శ్రావణ శుద్ధ పంచమి ರಾತ್ರಿ 20 ಗಡಿಯలకు ಜನನము ಅಂತ ಹೇಳಿದ್ದಾರೆ. ಅಂದ್ರೆ ಶ್ರೀ ಪ್ರಸನ್ನ ಅಮರನಾರಾಯಣ ಸ್ವಾಮಿ ಪರಬ್ರಹ್ಮ ಸ್ವರೂಪನಾಗಿದ್ದಾನೆ. ಅವರ ವರಕವೀಶ್ವರರಾಗಿರ್ತಕ್ಕಂತಹ, ಅವರನ್ನು ಸ್ತುತಿಸತಕ್ಕಂತಹ, ಅವರನ್ನು ಧ್ಯಾನ ಮಾಡತಕ್ಕಂತಹ, ಅವರಿಗೆ ಪರಮ ಭಕ್ತರಾಗಿರ್ತಕ್ಕಂತಹ ವರಕವೀಶ್ವರುಂಡೈನ ಅಂತ ಹೇಳಿದ್ದಾರೆ. ಯಾರು ಈ ವರಕವೀಶ್ವರ ಅಂತ ಯಾರನ್ನ ಹೇಳ್ತಾರೆ? ಗ್ರಂಥ ಶೋಧನ ಕವುಲು ಘನುಲುಗಾದನರ ಹರಿಗುರುನಿ ವರಕವುಲು ಅಧಿಕುಲನವಲೆರ ಅಂತ ಹೇಳ್ತಾರೆ. ಗ್ರಂಥ ಶೋಧನ ಕವುಲು ಘನುಲುಗಾದನರ ಹರಿಗುರುನಿ ವರಕವುಲು ಅಧಿಕುಲನವಲೆರ ಆನಂದಮಯುಡು ಕಾವಲೆರ. ಗ್ರಂಥ ಶೋಧನೆ ಮಾಡ್ತಕ್ಕಂಥವರು ಅಧಿಕರಲ್ಲ, ಶಾಸ್ತ್ರ ವಾಸನೆಗಳನ್ನು ತಿಳಿದಿರ್ತಕ್ಕವರು ಅಧಿಕರಲ್ಲ, ಗಣನೀತಿಗಳು ಹೀಗೆ ಎಂಬತಕ್ಕಂಥ ವಿಷಯಗಳನ್ನು ತಿಳಿದಿರ್ತಕ್ಕಂಥವರು ಹೀಗೆ ಅಲ್ಲ. ಯಾರು ಈ ವರಕವೀಶ್ವರರು? ಜಲಮು ಚಲಮುಲ ಎಟ್ಲ ಊರುಚುನ್ನದೋ ಆ ರೀತಿ ಹರಿಭಜನ ನೋರೂರವಲೆರ. ಜಲವು ಛಲದಲ್ಲಿ ಅಂದ್ರೆ ಸರೋವರದಲ್ಲಿ ಯಾವ ರೀತಿ ಬುಗ್ಗೆಗಳಾದಿಯಾಗಿ ಬರಬರನೆ ಬರ್ತಾ ಇರ್ತದೆ, ಯಾವ ರೀತಿ ಆ ಸರೋವರ ಯಾವಾಗಲೂ ಬೇಸಿಗೆಯಲ್ಲಾಗಲಿ, ಮಳೆಗಾಲದಲ್ಲಾಗಲಿ, ಚಳಿಗಾಲದಲ್ಲಾಗಲಿ, ಬೇಸಿಗೆಯಲ್ಲಾಗಲಿ, ಮಳೆಗಾಲದಲ್ಲಾಗಲಿ ಬತ್ತಿ ಹೋಗದೆ ತುಂಬಿ ಇರುತ್ತದೋ, ಯಾವ ರೀತಿ ಬುಗ್ಗೆಗಳ ಆಪಾದಿಯಾಗಿ ಅದು ಬರ್ತಾ ಇರ್ತದೋ ನೀರು ಸರೋವರದಲ್ಲಿ, ಆ ರೀತಿಯಾಗಿ ಆ ಬಾಯಲ್ಲಿ ಹರಿನಾಮ ಸ್ಮರಣೆ ಬರ್ತಾ ಇರಬೇಕು. ಆಗಲೇ ಭಕ್ತ ಅಂತ ಅನ್ನೋದು. ಆ ರೀತಿ ಭಕ್ತನಾದ ಮೇಲೆ ವರಕವೀಶ್ವರನಾಗ್ತಾನೆ. ಗ್ರಂಥಶೋಧನ ಕವುಲು ಘನುಲುಗಾದನರ ಹರಿಗುರುನಿ ವರಕವುಲು ಅಧಿಕುಲನವಲೆರ ಅಂತ ವರಕವೀಶ್ವರರು ತಾತಯ್ಯನವರು ಆಗಿದ್ದುದರಿಂದ, ಯೋಗಿಗಳು ಆಗಿದ್ದುದರಿಂದ ಪರಮಾತ್ಮನು ಇವರನ್ನು ಗುರುತಿಸಿ, ಅಪ್ಪ ನೀನು ಅರ್ಹನಾಗಿದ್ದೀಯಾ, ಈ ಕಾಲಜ್ಞಾನವನ್ನು ಬರೆಯುವುದಕ್ಕೆ ನೀನೇ ಸಮರ್ಥನು, ಇದು ಕಟ್ಟ ಕೊನೆಯ ಕಾಲಜ್ಞಾನ ಈ ಪ್ರಪಂಚಕ್ಕೆ, ಇನ್ನಾರೂ ಕಾಲಜ್ಞಾನವನ್ನು ಬರೆಯುವುದಿಲ್ಲ ಎಂಬುದಾಗಿ ಕಾಲಜ್ಞಾನವನ್ನು ಬರೆಯಲು ಅವರ ಕೈಲಿ ಸಂಚಿಕೆ ಘಟಮುಂಚೇತಿಕಿಚ್ಚಿ ಪರಮಾತ್ಮಡು ಪಲಿಕಿಂಚೆ ಕಾಲಜ್ಞಾನ ಅನ್ವಯಮು ಅಂತಾರೆ. ಪರಮಾತ್ಮ ನಾನಿದನ್ನು ಬರಿತಾ ಇಲ್ಲ, ಇದಕ್ಕೇನಾದ್ರೂ ಅಪಕೀರ್ತಿ, ಏನಾದ್ರೂ ಅಬದ್ಧಮೈತೆ, ಅಪಕೀರ್ತಿ ನೀದೆ. ಪರಮಾತ್ಮನ ಜಿಹ್ವ ಪಲುಕುಲು ಪಲಿಕಿಂಚೆ ಅಬದ್ಧಮೈತೆ, ಅಪಕೀರ್ತಿ ನೀದೆ. ಕಾಲಜ್ಞಾನమునకు ಕರ್ತವು ನೀವಯ್ಯ ಅಂತ ಹೇಳ್ತಾರೆ. ಇದು ನಾನಲ್ಲ, ಇದಕ್ಕೆ ಕರ್ತ ಪರಮಾತ್ಮನೇ. ಪರಮಾತ್ಮನ ಜಿಹ್ವ ಪಲುಕುಲು ಪಲಿಕಿಂಚೆ ಅಬದ್ಧಮೈತೆ, ಅಪಕೀರ್ತಿ ನೀದೆ. ಕಾಲಜ್ಞಾನమునకు ಕರ್ತವು ನೀವಯ್ಯ. ನಿಂದಾ ಪ್ರಚಂಡ ನಾರಾಯಣ ಕವಿ, ನಿಂದಾ ಪರತತ್ವ ಪ್ರಚಂಡ ನಾರಾಯಣ ಕವಿ ಅಂತ ತಾತಯ್ಯನವರು ಹೇಳ್ತಾರೆ. ಆ ರೀತಿಯಾಗಿ ತಾತಯ್ಯನವರು ನೋಡಿದ ಆ ದೃಶ್ಯಗಳನ್ನ, ಆ ಶ್ರವಣವನ್ನ, ಅದು ಏನಿದೆ, ಆ ದೃಶ್ಯ ಏನಿದೆ, ಆ ಶ್ರವಣ ಏನಿದೆ, ಎಲ್ಲವನ್ನು ವೀಕ್ಷಿಸ್ತಾ ಇದ್ದಾರೆ. ಏನು ಪರಮಾತ್ಮನಲ್ಲಿ ಮೊರೆ ಇಡ್ತಾ ಇದ್ದಾಳೆ, ಏನೆಲ್ಲ ನಡೀತಾ ಇದೆ ಎಂಬುದನ್ನ ತಾತಯ್ಯನವರು ರಾತ್ರಿ 2 ಗಂಟೆಯ ಜಾವದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆಗ ಕಾಲಜ್ಞಾನದ ಉದಯ.